ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ನಿಮ್ಮನ್ನು ಬಲಪಡಿಸ್ತಾರೆ, ನಿಮ್ಮನ್ನು ಸಂತೈಸ್ತಾರೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ. ನೋಡ್ರಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4-6 ವಚನದಲ್ಲಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವಾಗಲೂ ದೇವರ ವಾಕ್ಯವನ್ನು ಗಮನಿಸಬೇಕು, ಧ್ಯಾನಿಸಬೇಕು. ದೇವರು ಮೊದಲದಾಗಿ ನಿಮ್ಮಲ್ಲಿ ಎದುರು ನೋಡ್ತಿರುವುದು, ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕೆಂಬುದಾಗಿ. ಅಲ್ಲಿ ತಲೆಬರಹದಲ್ಲಿ ನೋಡಬೇಕಾದ್ರೆ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳಲ್ಲಿ ಈ ಗುಣ ಇರಬೇಕು. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕಂತ. ಯಾವಾಗ ಒಬ್ಬ ವ್ಯಕ್ತಿ ದೇವರಲ್ಲಿ ಸಂತೋಷ ಪಡ್ತಾನೆ, ದೇವರು ನನಗೆಲ್ಲವೂ ಆಗಿದ್ದಾನೆ, ಈ ಲೋಕದ ಜೀವಿತವೆಲ್ಲ ಕರ್ತನನ್ನು ನಡೆಸ್ತಾನೆ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು ಅದ್ಭುತಕರವಾಗಿ ದೇವರು ನಡೆಸ್ತಾನೆ, ನನ್ನ ಅಗತ್ಯತೆಗಳನ್ನು ಪೂರೈಸ್ತಾನೆ, ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಎಲ್ಲದರ ಮೇಲೆ ದೇವರು ನನಗೆ ಜಯವನ್ನು ಕೊಡ್ತಾನೆ, ದೇವರು ನನ್ನ ಜೊತೆಯಲ್ಲೇ ಇದ್ದಾನೆಂಬುದಾಗಿ ನೀವು ನಂಬುವಾಗ, ಮಾತ್ರವಲ್ಲದೆ ದೇವರೊಟ್ಟಿಗೆ ನೀವು ನಡೆಯುವಾಗ, ನೀವು ದೇವರಲ್ಲಿ ಯಾವಾಗಲೂ ಸಂತೋಷವಾಗಿರಲು ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ದೇವರಲ್ಲಿ ಸಂತೋಷವಾಗಿದ್ದೀರಾ? ದೇವರ ವಾಕ್ಯವನ್ನು ಓದಿ ಅದರಲ್ಲಿ ಸಂತೋಷ ಪಡ್ತಿದ್ದೀರಾ? ನೀವು ದೇವರಲ್ಲಿ ಸಂತೋಷವಾಗಿರುವಾಗ ಸೈತಾನನು ನಿಮ್ಮ ಜೀವಿತದಲ್ಲಿ ಏನು ಮಾಡಲು ಆಗುವುದಿಲ್ಲ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು. ಕರ್ತನ ನನಗೆಲ್ಲವಾಗಿದ್ದಾನೆ, ಕರ್ತನ ನನಗೆ ಮುಂಬಲವು ಹಿಂಬಲವಾಗಿದ್ದಾನೆ. ದೇವರು ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದೆಲ್ಲವನ್ನ ನೆರವೇರಿಸುತ್ತಾನೆ. ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ. ಈ ಲೋಕದಲ್ಲಿ ಏನೇ ಸಮಸ್ಯೆಗಳು, ಹೋರಾಟಗಳು ಬಂದರೂ ಅದರ ಮೇಲೆ ನನಗೆ ಜಯವನ್ನ ದೇವರು ಇಟ್ಟಿದ್ದಾನೆ ಎಂಬುದಾಗಿ ನೀವು ತಿಳಿದುಕೊಂಡು ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷವಾಗಿರಬೇಕು. ನೀವು ದೇವರಲ್ಲಿ ಸಂತೋಷವಾಗಿರುವಾಗ ವೈರಿಯಾದ ಸೈತಾನನು ನಿಮ್ಮ ಜೀವಿತದಲ್ಲಿ ಏನನ್ನೂ ಮಾಡಲಾಗುವುದಿಲ್ಲ. ಅದಕ್ಕಾಗಿಯೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನ ನಮಗೆಲ್ಲವೂ ಆಗಿದ್ದಾನಲ್ಲ. ನಮ್ಮ ಜೀವಿತ ದೇವರ ಕೈಯಲ್ಲಿದೆಯಲ್ಲ. ಆತ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸುವ ದೇವರಾಗಿದ್ದಾನಲ್ಲ. ದೇವರಲ್ಲಿ ಸಂತೋಷವಾಗಿರಬೇಕು. ದೇವರ ಮಕ್ಕಳು ದೇವರಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು. ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನಗೆ ಭಯ ಇಲ್ಲ. ಅನೇಕ ಜನರು ಭಯ ಪಡ್ತಾರೆ, ಚಿಂತೆ ಮಾಡ್ತಾರೆ, ಅಳ್ತಾರೆ, ವೇದನೆ ಪಡ್ತಾರೆ, ಕಳವಳ ಪಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ್ರಿ. ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ದೇವರು ನಿಮ್ಮ ಜೀವಿತವನ್ನ, ನಿಮ್ಮ ಕುಟುಂಬವನ್ನ ದೇವರು ನೋಡಿಕೊಳ್ತಾರೆ. ಸಂತೋಷವಾಗಿರಬೇಕು. ಮಾತ್ರವಲ್ಲದೆ ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ.
ನೀವು ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಾಗಿ ಕಾದಿರುವಾಗ ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸ್ತಾನೆ ಎಂಬುದಾಗಿ ನೀವು ತಾಳ್ಮೆಯಿಂದ ಕಾದಿರುವುದು ಅನೇಕ ಜನರಿಗೆ ಗೊತ್ತಾಗಬೇಕು. ಏನೇ ಸಮಸ್ಯೆ ಬಂದರೂ ನನ್ನ ದೇವರಿದ್ದಾನೆ, ನನಗೆ ಅದ್ಭುತ ಮಾಡ್ತಾನೆ, ನಾನು ಸಾಕ್ಷಿ ಆಗ್ತೇನೆ, ನಿಮ್ಮ ಮುಂದೆ ಬಂದು ನಾನು ಸಾಕ್ಷಿ ಹೇಳ್ತೇನೆ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರುವುದು ಅನೇಕ ಜನರಿಗೆ ಗೊತ್ತಾಗಬೇಕು. ಮಾತ್ರವಲ್ಲದೆ ಕರ್ತನು ಹತ್ತಿರವಾಗಿದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ದೇವರು ಹತ್ತಿರದಲ್ಲಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ, ದೇವರೆಲ್ಲವನ್ನ ನೋಡಿಕೊಳ್ತಾರೆ. ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ, ನಿಮ್ಮ ಅಗತ್ಯತೆಗಳನ್ನ ಪ್ರತಿಯೊಂದನ್ನ ಗಮನಿಸುವ ದೇವರು ನಿಮ್ಮ ಹತ್ತಿರದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ, ಯಾವ ವಿಷಯದಲ್ಲಿ ಚಿಂತೆ ಬೇಡ. ಇದನ್ನ ನೀವು ಗಮನಿಸಬೇಕು. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇಲ್ಲಿವರೆಗೆ ದೇವರು ಏನು ಅದ್ಭುತಗಳನ್ನು ಮಾಡಿದ್ದಾರೆ, ಮಾತ್ರವಲ್ಲದೆ ಇನ್ನು ಮುಂದೆ ಇದಕ್ಕಿಂತಲೂ ಅಧಿಕವಾಗಿ ದೇವರು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡ್ತಾರೆ ಎಂಬುದಾಗಿ ಕೃತಜ್ಞತಾ ಸ್ತುತಿಯನ್ನು ದೇವರಿಗೆ ಸಲ್ಲಿಸಿರಿ. ದೇವರೇ, ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಅಧಿಕವಾಗಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತಾ ನನ್ನನ್ನು, ನನ್ನ ಕುಟುಂಬನ ನಡೆಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಎಂಬುದಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ನಿಮಗೇನೇನು ಬೇಕೋ ಎಲ್ಲವನ್ನ ದೇವರಿಗೆ ತಿಳಿಯಪಡಿಸಿರಿ. ಅವೆಲ್ಲವನ್ನ ದೇವರು ಒದಗಿಸಲು, ಕೊಡಲು ಆತನು ಶಕ್ತನಾಗಿದ್ದಾನೆ. ನೀವು ದೇವರಲ್ಲಿ ಸಂತೋಷವಾಗಿರಬೇಕು. ರಕ್ಷಣೆ ಹೊಂದಿದಂಥ ಮಕ್ಕಳು, ಸತ್ಯದೇವರಾದ ಯೇಸುವನ ಅಂಗೀಕಾರ ಮಾಡಿಕೊಂಡಂಥ ಮಕ್ಕಳು, ಕರ್ತನು ನನಗೆಲ್ಲವಾಗಿದ್ದಾನೆ, ಕರ್ತನೇ ನನ್ನ ಬಲ, ಆತ ನನಗೆ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆ, ಈ ಲೋಕದಲ್ಲಿ ನನಗೆಲ್ಲವೂ ಆತನೇ ಎಂಬುದಾಗಿ ಕರ್ತನಲ್ಲಿ ನೀವು ಸಂತೋಷವಾಗಿರಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ನೀವು ಕರ್ತನಲ್ಲಿ ಸಂತೋಷವಾಗಿರಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಚಿಂತೆ ಮಾಡುವಾಗ, ಕಳವಳ ಪಡುವಾಗ, ವೇದನೆ ಪಡುವಾಗ, ನೆನೆಸಿ ನೆನೆಸಿ ಕೊರಗುವಾಗ ಸೈತಾನ್ ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಮಕ್ಕಳು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು. ನೀವು ಹೇಳಬೇಕು, ಯೇಸು ಕ್ರಿಸ್ತ ನನಗೆ ಎಲ್ಲವೂ ಆಗಿದ್ದಾನೆ. ದೃಢವಾಗಿದ್ದು ಸಂತೋಷವಾಗಿರುವಾಗ ಈ ಲೋಕದಲ್ಲಿ ಜಯದ ಮೇಲೆ ಜಯವನ್ನು ಪಡ್ಕೊಳ್ತೀರಾ. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 112ನೇ ಅಧ್ಯಾಯ 1-3 ವಚನದಲ್ಲಿ, ಯಾಹುವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೊದಲು ಕರ್ತನಲ್ಲಿ ಸಂತೋಷವಾಗಿರಬೇಕು. ಎರಡನೇದಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡಬೇಕು. ದೇವರು ಏನೆಲ್ಲ ನನಗೆ ವಾಗ್ದಾನ ಮಾಡಿದಾರೋ ಅದನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ. ದೇವರ ವಾಕ್ಯಗಳು ಅದು ಶಾಶ್ವತವಾದದ್ದು. ಭೂಮಿ ಆಕಾಶಗಳು ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ಹಾಗಾದರೆ ದೇವರ ವಾಕ್ಯದಲ್ಲಿ ಹೇಳಿರುವಂಥ ಎಲ್ಲ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ಆತನ ಆಜ್ಞೆಗಳಲ್ಲಿ ನೀವು ಸಂತೋಷ ಪಡಬೇಕು. ದೇವರಲ್ಲಿ ಸಂತೋಷ ಪಡಬೇಕು, ದೇವರ ವಾಕ್ಯದಲ್ಲಿ ಸಂತೋಷ ಪಡಬೇಕು. ಆ ವ್ಯಕ್ತಿ ಏನಾಗ್ತಾನಂತೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ದೇವರಲ್ಲಿ ಸಂತೋಷ ಪಡುವವನು, ದೇವರ ವಾಕ್ಯದಲ್ಲಿ ಸಂತೋಷ ಪಡುವವನ ವಂಶ ಲೋಕದಲ್ಲಿ ಬಲಿಷ್ಠವಾಗುವುದು.
ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವುವು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಹಲ್ಲೆಲೂಯಾ. ಇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ ದೇವರ ವಾಕ್ಯ. ದೇವರಲ್ಲಿ ಆನಂದ ಪಡುವನು, ದೇವರ ವಾಕ್ಯದಲ್ಲಿ ಆನಂದ ಪಡುವವನಿಗೆ ಎಷ್ಟೊಂದು ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ಇಹದಲ್ಲೂ ಪರದಲ್ಲೂ ದೇವರ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ದೇವರಲ್ಲಿ ಆನಂದ ಪಡಬೇಕು, ದೇವರ ವಾಕ್ಯದಲ್ಲಿ ಆನಂದ ಪಡಬೇಕು. ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ, ದೇವರೇ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ದೇವರ ವಾಕ್ಯಗಳನ್ನು ಓದುವಾಗ ಸಂತೋಷವಾಗಿ ಓದಬೇಕು, ಆನಂದವಾಗಿ ಓದಬೇಕು. ದೇವರು ಹೇಳಿದಂಥ ವಾಕ್ಯಗಳು ನಮಗಾಗಿ. ಸತ್ಯವೇದದಲ್ಲಿ ಅನೇಕ ಆಶೀರ್ವಾದಗಳನ್ನು ದೇವರು ನಮಗೆ ಇಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ನೀವು ಸಂತೋಷ ಪಡಬೇಕು. ಎಷ್ಟು ಸುಂದರವಾಗಿದೆ ನೋಡ್ರಿ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ದೇವರಲ್ಲಿ ಸಂತೋಷ ಪಡಬೇಕು. ಎರಡದಾಗಿ ದೇವರ ವಾಕ್ಯವನ್ನು ಅನುಸರಿಸಿ ವಾಕ್ಯದಲ್ಲಿ ಸಂತೋಷ ಪಡಬೇಕು. ಅವನು ಧನ್ಯನು. ಆ ವ್ಯಕ್ತಿ ದೇವರ ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯನಾಗ್ತಾನೆ. ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ದೇವರಲ್ಲಿ ಸಂತೋಷವಾಗಿರ್ರಿ. ಆತನ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ನಡೆದು ವಾಕ್ಯದಲ್ಲಿ ಸಂತೋಷವಾಗಿರ್ರಿ. ಇದು ದೇವರ ಬಯಕೆ ನೋಡ್ರಿ. ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ದೇವರು ಈ ಸತ್ಯವೇದವನ್ನ, ಈ ಜೀವಳ ವಾಕ್ಯವನ್ನ ಯಾಕೆ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ? ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದ ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಎಲ್ಲ ವಾಕ್ಯಗಳನ್ನು ನಮಗೆ ಹೇಳಿದ್ದಾರೆ, ಎಲ್ಲ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಕ್ರಿಸ್ತನಲ್ಲಿರುವಂಥ ಆನಂದ ನಿಮ್ಮಲ್ಲಿ ಇರುವಾಗ ಮಾತ್ರ ನೀವು ಕ್ರಿಸ್ತನ ಮಕ್ಕಳು. ಕ್ರಿಸ್ತನು ನಿಮ್ಮಲ್ಲಿರುವಾಗ, ಯೇಸು ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುವಾಗ ಆತನ ಆನಂದ ನಿಮ್ಮಲ್ಲಿರ್ತದೆ. ಇದು ದೇವರ ಬಯಕೆ. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದ ಪರಿಪೂರ್ಣವಾಗಬೇಕು. ಯಾವಾಗ ಪರಿಪೂರ್ಣ ಆಗ್ತದೆ? ದೇವರ ಆನಂದವನ್ನು ನೀವು ಹೊಂದಿಕೊಂಡು ಆ ಆನಂದವನ್ನು, ಸಂತೋಷವನ್ನು, ರಕ್ಷಣೆಯನ್ನು, ಆ ಬಿಡುಗಡೆಯನ್ನು ಅನೇಕ ಜನರಿಗೆ ಹೇಳುವಾಗ, ಅವರು ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವನ, ರಕ್ಷಣೆಯನ್ನು ಹೊಂದಿಕೊಂಡಾಗ ಅದು ಪರಿಪೂರ್ಣವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ಹೇಳಬೇಕು, ನನ್ನ ಜೀವಿತ ಕಾಲವೆಲ್ಲ ನಾನು ಕರ್ತನಲ್ಲಿ ಸಂತೋಷವಾಗಿರ್ತೇನೆ. ಕರ್ತ ನನಗೆಲ್ಲವಾಗಿದ್ದಾನೆ. ನೀವು ಸಂತೋಷವಾಗಿರುವಾಗ, ಆನಂದವಾಗಿರುವಾಗ ನಿಮಗೆ ಆರೋಗ್ಯ ಇರ್ತದೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರ್ತದೆ. ನಿಮ್ಮ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಅವರು ಎಷ್ಟು ಆನಂದವಾಗಿ ಸಂತೋಷವಾಗಿದ್ದಾರೆ. ಅವ್ರು ಕೇಳಬೇಕು ನಿಮ್ಮನ್ನ, ಈ ಆನಂದಕ್ಕೆ, ಈ ಸಂತೋಷಕ್ಕೆ ಕಾರಣ ಏನು? ಆಗ ಯೇಸುವನ ಇತರರಿಗೆ ನೀವು ಹೇಳ್ಬೋದು. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕು. ಮಾತ್ರವಲ್ಲದೆ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 14:27 ಏನು ಹೇಳ್ತದೆ? ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದರದಿರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆನಂದ ಇರಬೇಕಂತೆ, ಕರ್ತನಲ್ಲಿ ಸಂತೋಷ ಪಡಬೇಕಂತೆ, ಆತನ ವಾಕ್ಯದಲ್ಲಿ ನೀವು ಸಂತೋಷ ಪಡಬೇಕಂತೆ. ಮಾತ್ರವಲ್ಲದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಾಗಾದರೆ ಯೇಸು ಸ್ವಾಮಿಯಲ್ಲಿರುವಂಥ ಆ ಶಾಂತಿ, ಆ ಸಂತೋಷ ನಿಮ್ಮಲ್ಲಿರಬೇಕು. ಇದು ದೇವರ ಬಯಕೆ. ಯೇಸು ಕ್ರಿಸ್ತನ್ ನಿಮ್ಮಲ್ಲಿ ವಾಸ ಮಾಡುವಾಗ ಆ ಶಾಂತಿ, ಆ ಆನಂದ ನಿಮ್ಮಲ್ಲಿರ್ತದೆ. ಇದು ದೇವರ ಬಯಕೆ. ದೇವರ ಮಕ್ಕಳಲ್ಲಿ ಈ ಸ್ವಭಾವ ಇರಬೇಕು. ಯಾವಾಗಲೂ ಸಂತೋಷವಾಗಿರಬೇಕು. ಯೇಸು ಕ್ರಿಸ್ತನಲ್ಲಿರುವಂಥ ಆನಂದ ನಿಮ್ಮಲ್ಲಿರಬೇಕು.
ಯೇಸು ಕ್ರಿಸ್ತನಲ್ಲಿರುವಂತಹ ಶಾಂತಿಯ ಸ್ವಭಾವ ನಿಮ್ಮಲ್ಲಿರಬೇಕು. ವಾಕ್ಯದಲ್ಲಿ ನೋಡ್ತೇವೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಲೋಕ ನಿರಂತರವಾದಂಥ ಶಾಂತಿ, ಸಮಾಧಾನ, ಸಂತೋಷವನ್ನು ಕೊಡಲು ಆಗುವುದೇ ಇಲ್ಲ. ಆದರೆ ಯೇಸು ಸ್ವಾಮಿ ಕೊಡುವಂಥ ಶಾಂತಿ, ಸಮಾಧಾನ, ಸಂತೋಷ ಅದು ನಿರಂತರ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಾನು ಕೊಡುವಂಥ ಶಾಂತಿ, ಸಮಾಧಾನ, ಆನಂದ, ಸಂತೋಷ ಅದು ನಿರಂತರ. ದೇವರು ಕೊಡುವಂಥ ನಿತ್ಯ ಜೀವ ನಿರಂತರ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಸಂತೋಷ ನಿಮ್ಮಲ್ಲಿದೆಯೋ? ಇಂದು ದೇವರು ನಿಮಗೆ ಕೊಡಲು ಸಿದ್ಧನಾಗಿದ್ದಾನೆ. ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದರದಿರಲಿ. ನಿಮ್ಮ ಹೃದಯದಲ್ಲಿ ಕಳವಳ ಬೇಡ, ಹೆದರಿಕೆ ಬೇಡ. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ನೀವು ಧೈರ್ಯವಾಗಿರಲಿ. ಇಂದಿನಿಂದ ಒಂದು ತೀರ್ಮಾನ ಮಾಡಬೇಕು ನೀವು, ನಾನು ಕರ್ತನಲ್ಲಿ ಸಂತೋಷವಾಗಿರ್ತೇನೆ. ಯೇಸು ಕ್ರಿಸ್ತ ನನಗೆಲ್ಲವಾಗಿದ್ದಾನೆ. ನನ್ನ ಜೀವಿತವನ್ನು ಅದ್ಭುತಕರವಾಗಿ ದೇವರು ನಡೆಸ್ತಾನೆ. ಒಂದು ಕ್ಷಣವೂ ದೇವರು ನನ್ನ ಮರೆಯದಂತೆ ಅದ್ಭುತಕರವಾಗಿ ಲೋಕದ ಜೀವಿತವೆಲ್ಲ ನಾನು ನಡೆಸ್ತಾನೆ. ನಂತರ ನನಗೆ ನಿತ್ಯ ಜೀವನ, ರಕ್ಷಣೆಯನ್ನು ದೇವರು ಅನುಗ್ರಹಿಸಿ ಕೊಟ್ಟಿದ್ದಾನೆಂಬುದಾಗಿ ನಂಬಿ ಕರ್ತನಲ್ಲಿ ಸಂತೋಷವಾಗಿರಲು ನೀವು ತೀರ್ಮಾನ ಮಾಡಿ, ದೇವರೇ ನಿನ್ನಲ್ಲಿರುವಂಥ ಸಂತೋಷವನ್ನು, ಸಮಾಧಾನವನ್ನು, ಆನಂದವನ್ನು ನನಗೆ ಅನುಗ್ರಹಿಸಿ ಕೊಡ್ರಿ. ಯಾವಾಗಲೂ ನಾನು ನಿಮ್ಮಲ್ಲಿ ಸಂತೋಷವಾಗಿರಲು, ನಿನ್ನ ವಾಕ್ಯದಲ್ಲಿ ಆನಂದ ಪಡಲು ಕೃಪೆ ಕೊಡ್ರಿ. ದೈವಿಕ ಸಮಾಧಾನ, ಸಂತೋಷವನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಕೇಳುವಾಗ ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜೀವಳ್ಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಿ ಎಂಬುದಾಗಿ ಹೇಳಿದ್ದೇವೆ. ಆ ಜೀವಳ ವಾಕ್ಯವನ್ನು ಧ್ಯಾನ ಮಾಡಿರುವಾಗ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ, ನಿನ್ನಲ್ಲಿ ಸಂತೋಷವಾಗಿ ಕರ್ತ ನನಗೆಲ್ಲವಾಗಿದ್ದಾನೆ ಎಂಬುದಾಗಿ ನಿನ್ನಲ್ಲಿ ಸಂತೋಷವಾಗಿ ಜೀವನ ಮಾಡಲು, ನಿನ್ನ ವಾಕ್ಯವನ್ನು ಓದಿ ನಿನ್ನ ವಾಕ್ಯದಲ್ಲಿ ಆನಂದ ಪಡಲು, ನಿನ್ನಲ್ಲಿರುವಂಥ ಆನಂದವನ್ನು, ಸಂತೋಷವನ್ನು, ಸಮಾಧಾನವನ್ನು ಜೀವಿತದಲ್ಲಿ ಅನುಗ್ರಹಿಸಿ. ಒಬ್ಬ ಮನುಷ್ಯನಿಗೆ ಸಂತೋಷ, ಸಮಾಧಾನ, ಆನಂದ ಬಹಳ ಮುಖ್ಯ. ಸಂತೋಷವಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಸಂತೋಷವನ್ನು ಅನುಗ್ರಹಿಸಿ, ಅವರ ದುಃಖವೆಲ್ಲ ತೆಗೆದು, ಅವರ ಕಷ್ಟ ಎಲ್ಲ ನೀಗಿಸಿ, ಅವರ ಕಣ್ಣೀರನ್ನು ಒರೆಸಿ, ಇಂದಿನಿಂದ ಅವ್ರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಆಳ್ವಿಕೆ ಮಾಡಲು, ದೈವಿಕ ಪ್ರಸನ್ನತೆ ಅವರ ಮನೆಯಲ್ಲಿರಲಿ, ದೈವಿಕ ಸಮಾಧಾನ ಅವರಿಗೆ ದೊರಕಲಿ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿದಂಥ ಪ್ರತಿಯೊಬ್ಬರಿಗೆ ದೈವಿಕ ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಜೀವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ್ರಿ. ಕರ್ತ ನನಗೆಲ್ಲವಾಗಿದ್ದಾನೆ. ಈ ಲೋಕದಲ್ಲಿ ನಾನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ, ವೇದನೆ ಪಡುವಂಥ ಅವಶ್ಯಕತೆ ಇಲ್ಲ. ದೇವರೆಲ್ಲವನ್ನ ನೋಡಿಕೊಳ್ಳುತ್ತಾನೆಂಬುದಾಗಿ ದೇವರ ಮೇಲೆ ಭರವಸವಿತ್ತು, ದೇವರ ನಂಬಿ, ಆತನ ವಾಕ್ಯವನ್ನು ನಂಬಿ ಕರ್ತನಲ್ಲಿ ಸಂತೋಷವಾಗಿರುವಾಗ ದೇವ್ರ ನಿಮಿಷದಲ್ಲಿ ಸಂತೋಷ ಪಡ್ತಾರೆ. ದೇವರು ನಿಮ್ಮ ಜೀವಿತದಲ್ಲಿ ಏರಳುವಂಥ ಆಶೀರ್ವಾದವನ್ನು ಅನುಗ್ರಹಿಸಿ ಕೊಡ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.